ಮೊದಲು ಈಗ ನಾವು ತುಂಬ ಕೇಳಿದ್ದೀವಿ, ನಾವು ಯಾವ ಸ್ತೋತ್ರನ ಆಯ್ಕೆ ಮಾಡಬೇಕು, ಪರಿಣಾಮ ನಮ್ಮ ವ್ಯಕ್ತಿತ್ವದಲ್ಲೂ ಬದಲಾವಣೆಗಳಾಗತ್ತಾ? ಇವಾಗ ಸ್ತೋತ್ರಗಳನ್ನು ನೀವು ತಗೊಂಡ್ರೆ ಒಬ್ಬೊಬ್ಬರಿಗೆ ಒಂದು ಇಷ್ಟ ದೇವರು ಅಂತ ಇರುತ್ತೆ. ಅಂದರೆ ನೀವು ದೇವರಲ್ಲಿ ನಂಬಿಕೆ ಇದ್ದರೆ ಒಬ್ಬರು ಹೇಳ್ತಾರೆ ನಾನು ರಾಮದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಪ್ರತಿ ಶನಿವಾರ, ಒಬ್ಬರು ಹೇಳ್ತಾರೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಬೇಕು, ಆಮೇಲೆ ಇನ್ನೊಬ್ರು ಹೇಳ್ತಾರೆ ನಾನು ಈಶ್ವರನ ದೇವಸ್ಥಾನಕ್ಕೆ ಸೋಮವಾರ ಹೋಗಬೇಕು, ಆಮೇಲೆ ವಿಷ್ಣು ದೇವಸ್ಥಾನಕ್ಕೆ ನಾನು ಭಾನುವಾರ ಹೋಗಬೇಕು ಅಂತ ಅವರು ಮನಸ್ಸಲ್ಲಿ ಒಂದಿರುತ್ತೆ. ನಾವು ಯಾವ ದೇವರು ನಮಗೆ ಒಂಥರ ನಮಗೆ ಕನೆಕ್ಷನ್ ಅಫಿನಿಟಿ ಅಂತ ಹೇಳ್ಬೋದು. ನನಗೆ ಆಯ್ಕೆ ಮಾಡೋದಾ? ಹಾಂ, ನಾವೇ ಆಯ್ಕೆ ಮಾಡೋದು. ನಾವು ಯಾರ ದೇವರನ್ನು ನಾವು ನಮಗೆ ನಂಬಿಕೆ ಬರುತ್ತೆ. ಗಣೇಶ, ಇವಾಗ ಪರೀಕ್ಷೆ ಟೈಮಲ್ಲಿ ಗಣೇಶನ ದೇವಸ್ಥಾನಗಳೆಲ್ಲ ಫುಲ್ಲಾಗಿರುತ್ತೆ. ಯಾಕೆಂದರೆ ಅವನು ಬುದ್ಧಿ ಕೊಡ್ತಾನೆ, ನಮ್ಗೆ ಕಷ್ಟ ಬರದೇ ಇರೋಂಗೆ ನೋಡ್ಕೊಳ್ತಾನೆ ಅಂಥೇಳಿ ಆ ನಂಬಿಕೆ ಇರುತ್ತೆ. ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಸ್ತೋತ್ರಗಳಲ್ಲಿ ಏನಿದೆ ಅಂದರೆ ನೀವು ಯಾವುದೇ ಸ್ತೋತ್ರ ತೊಗೋಬೋದು, ಯಾವ ದೇವ್ರ ಸ್ತೋತ್ರ ಆದರೂ ತೊಗೋಬೋದು. ಈಗ ಫಾರ್ ಬಿಗಿನರ್ಸ್ ಇಷ್ಟೆಲ್ಲ ನೋಡಿ ಇಲ್ಲಿವರೆಗೂ ಸ್ತೋತ್ರನೇ ಅವ್ರು ಪ್ರಾಕ್ಟೀಸ್ ಮಾಡಿಲ್ಲಪ್ಪ ಅಂಥವ್ರಿಗೆ ಶುರು ಮಾಡೋದಕ್ಕೆ ಯಾವ್ಯಾವ್ದು ಗಣೇಶ ಪಂಚರತ್ನ ಮಾಡ್ಬೋದು. ಯಾಕೆ? ಗಣೇಶ ಪಂಚರತ್ನ, ಗಣೇಶನ ಸ್ತುತಿ. ಮುದಾಕರಾರ್ಥಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ಸುಲಭವಾಗಿದೆ, ಮೀಟರ್ ನೋಡಿ ಎಷ್ಟು ಸುಲಭವಾಗಿದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.